ನನ್ನ ಹೆಸರು ಪೌಲೂಸ್ ಅಂತೆ. ನಾನೊಂದು ಕ್ರೈಸ್ತ ಧರ್ಮಕ್ಕೆ ಸೇರಿದ ವ್ಯಕ್ತಿ. ಆದರೆ ಶ್ರೀ ಕ್ಷೇತ್ರಕ್ಕೂ ನಮಗೂ ತುಂಬ ಸಂಬಂಧವಿದೆ. ಈ ಕ್ಷೇತ್ರ ಬಿಟ್ಟು ನಮಗೆ ಯಾವ ಕಾರ್ಯವೂ ಇಲ್ಲ. ಇವತ್ತು ಈ ಶ್ರೀ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ನನ್ನ ಅನಿಸಿಕೆ ಪ್ರಕಾರ ಭಾರತದಲ್ಲಿ ಎಲ್ಲೂ ನಡೀತಾ ಇಲ್ಲ. ಈ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇಡೀ ಕರ್ನಾಟಕ ರಾಜ್ಯದ ಒಂದು ಚಿತ್ರಣವನ್ನೇ ಬೇರ್ಪಡಿಸಿ ಮಾಡಿದ್ದಾರೆ. ನಮಗೆ ಇಲ್ಲಿಗ ನಿಮಗೆ ಬಿಸಿ ಊಟ ಎಲ್ಲ ಶಾಲೆಯಲ್ಲೆಲ್ಲ ಸ್ಟಾರ್ಟ್ ಆಗಿ ಒಂದು 10-15 ವರ್ಷ ಆಗಿರ್ಬೋದು. ಆದರೆ ನಾವು ಸಣ್ಣದಿರುವಾಗಿಲ್ಲ ನಮಗೆ ಇಲ್ಲಿ ಎಲ್ಲ ಶಾಲೆಗಳಲ್ಲೂ ಸತ್ತದಲ್ಲಿ ಊಟ ಇತ್ತು. ಆಗ ಬಡತನ ಎಲ್ಲ ಇತ್ತು. ಈಗ ಎಲ್ಲ ಅಕ್ಕಿ ಎಲ್ಲ ಸಿಗುತ್ತೆ. ಎಷ್ಟೋ ಜನರ ಮನೆ ಈಗ ಬೆಳಗ್ತಿದೆ ಅಂದರೆ ಅದಕ್ಕೆ ಪೂಜ್ಯರು ಯಾವುದೋ ಒಂದು ರೀತಿಯಲ್ಲಿ ಕಾರಣನೇ. ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಅವರು ಎಷ್ಟೇ ಇಲ್ಲಿಗೆ ಮುತ್ತಿಗೆ ಆಗ್ತೀನಿ ಅಂತ ಹೇಳಿದ್ರು ನಾವು ಅದರ ಎದುರುಗಡೆ ಗ್ಯಾರಂಟಿ ನಿಂತೇ ನಿಲ್ತೇವೆ. ಸತ್ಯದ ಪರ ನಿಲ್ಲಬೇಕು. ಯಾಕೆಂದರೆ ಸುಳ್ಳನ್ನೇ ಸತ್ಯ ಅಂತ ಹೇಳುವಾಗ ನಾವು ಸತ್ಯ ಮಾತಾಡೋರು ಏನು ಮಾಡಬೇಕು ಹೇಳಿ? ಸತ್ಯದ ಪರವಾಗಿ ನಿಲ್ಲಬೇಕಲ್ಲ, ಅದು ನಮ್ಮ ಕರ್ತವ್ಯ. ನಮ್ಮ ಕ್ಷೇತ್ರದ ಬಗ್ಗೆ ಏನು ಈಗ ಅಪನಿಂದನೆ ಎಲ್ಲ ಬರ್ತಾ ಇದೆ, ಅದರ ಬಗ್ಗೆ ನಾವೀಗ ಏನು ಸಮಾವೇಶ ಈ ಥರ ಮಾಡ್ತಾ ಇದ್ದಾರೆ. ಅದೀಗ ಮಾಡ್ತಾ ಇರೋದು ಯಾಕೆ ಅಂತ ಹೇಳಿದರೆ, ನಮ್ಮ ಕ್ಷೇತ್ರದ ಬಗ್ಗೆ ಏನೇ ಅಪನಿಂದನೆ ಬಂದರೂ ಕೂಡ ನಾವ್ಯಾರು ಸಹಿಸ್ಕೊಂಡಿರುವುದಿಲ್ಲ. ಆ ಥರ ಏನು ನಮ್ಮಲ್ಲಿ ನಡೆದಿಲ್ಲ. ಮತ್ತು ನಾವು ಎಲ್ಲರೂ ಕೂಡ ಸತ್ಯಧರ್ಮದಲ್ಲಿದ್ದೇವೆ. ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ ಅಂತ ಊರವರೆಲ್ಲ? ನಾವು ಯಾವತ್ತೂ ಸುಮ್ಮನಿರಲಿಲ್ಲ. ಯಾಕಂತ ಹೇಳಿದರೆ ನಮ್ಮಿಂದ ಯಾವುದು ತಪ್ಪು ಆಗಲಿಲ್ಲ. ನಾವು ಯಾಕೆ ಸುಮ್ಮನಿರಬೇಕು? ನಾವು ಏನು ಸುಮ್ಮನಿಲ್ಲ. ನಾವು ಈ ಹೋರಾಟಗಾರರು ಒಂದಿಷ್ಟು ಅಪಪ್ರಚಾರ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿನೂ ಇದೆ ಅಂತ ಹೇಳ್ತಾ ಇದ್ದಾರೆ. ತಾವೇನು ಹೇಳ್ತೀರಿ? ಸಾಕ್ಷಿ ಇದ್ದರೆ ಅವರು ನ್ಯಾಯಾಲಯದಲ್ಲಿ ಕೊಡಬೇಕು. ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದರೆ ಆಗೋದಿಲ್ಲ. ಈಗೇನು ಅವರು ಅಪನಿಂದನೆ ಮಾಡ್ತಾ ಇದ್ದಾರೆ, ಅವ್ರ ಕೆಲಸನೇ ಅದೇ. ಅವರು ಅಪನಿಂದನೆ ಮಾಡೋದೇ ಅವರ ಕೆಲಸ. ಈಗ ಅವರಷ್ಟು ಅವರ ಹತ್ರ ಏನು ಸಾಕ್ಷಿ ಇದ್ದರೆ ಅವ್ರು ನ್ಯಾಯಾಲಯದಲ್ಲಿ ಕೊಡಲಿ, ಆಗ ಎಲ್ಲನೂ ಕ್ಲಿಯರ್ ಆಗತ್ತಲ್ಲ. ತಾವೇನು ಇವ್ರು ಹೇಳಿದಾಗೆ ಹೇಳೋದು, ಏನಾದರೂ ಸಾಕ್ಷಿ ಇದ್ದರೆ ನ್ಯಾಯಾಲಯ ಹೋಗಿ ಕೊಡಬೇಕು. ಅವರು ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ಇಲ್ಲದ ಸಲ್ಲದೆಲ್ಲ ಆರೋಪ ಮಾಡ್ತಿರೋದು ಸರಿಯಲ್ಲದು. ಕ್ಷೇತ್ರಕ್ಕೂ ಸರಿಯಲ್ಲದು. ಏನಿದ್ರು ಸಾಕ್ಷಿಯಲ್ಲಿ ಕೋರ್ಟಿಗೆ ಒಂದು ಕೊಡಬೇಕು. ಹಾಗೆ ಪ್ರತಿಭಟನಾ ಹೊರಗಡೆಯಿಂದ ಹೇಳ್ತಾರೆ ಕೆಲವೊಂದಿಷ್ಟು ಜನ ದೇವಾಲಯ ಸರ್ಕಾರಕ್ಕೆ ಸೇರಬೇಕು ಅಂತೇಳಿ. ತಾವೇನು ಹೇಳ್ತೀರಿ? ಏನು ಹೇಳು, ಸರ್ಕಾರಕ್ಕೆ ಸೇರಬೇಕಂದ್ರೆ ಇಲ್ಲಿದ್ದು ವ್ಯವಸ್ಥೆ ನೋಡೋ ಗೊತ್ತಾಗುತ್ತೆ. ಸರ್ಕಾರ ಯಾವ ರೀತಿ ಮಾಡ್ತಿದೆ ಅಂತ ಗೊತ್ತಿದಲ್ಲ. ಇಲ್ಲಿ ಕ್ಷೇತ್ರದ ಯಾವ ರೀತಿ ಶಿಸ್ತುಬದ್ಧವಾಗಿ ಯಾವ ರೀತಿ ಮಾಡ್ತಿದ್ದಾರೆ ಅದು ನಮಗೆ ಈ ಊರಿನವ್ರಿಗೆ ಗೊತ್ತಿದೆ. ಮಾಡೋರು ಏನು ಹೇಳ್ತಾರೆ, ಹಾಗೆ ಸರಿಯಿಲ್ಲ ಹೀಗೆ ಸರಿಯಿಲ್ಲ ಅಂತ. ಇಲ್ಲಿ ಶಿಸ್ತು ಕರೆಕ್ಟಾಗಿದೆ, ಅಷ್ಟು ಹೇಳೋವಲ್ಲ ಅಷ್ಟೇ. ನನ್ನ ಹೆಸರು ಪೌಲೂಸ್ ಅಂತೆ. ನಾನೊಂದು ಕ್ರೈಸ್ತ ಧರ್ಮಕ್ಕೆ ಸೇರಿದ ವ್ಯಕ್ತಿ. ಆದರೆ ಶ್ರೀ ಕ್ಷೇತ್ರಕ್ಕೂ ನಮಗೂ ತುಂಬ ಸಂಬಂಧವಿದೆ. ಈ ಕ್ಷೇತ್ರ ಬಿಟ್ಟು ನಮಗೆ ಯಾವ ಕಾರ್ಯವೂ ಇಲ್ಲ. ನಮ್ಮ ಯಾವ ಕಾರ್ಯ ಕೂಡ ಕ್ಷೇತ್ರ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ಕೆಲವು ಕಿಡಿಗೇಡಿಗಳು ತುಂಬ ಅಪಪ್ರಚಾರವನ್ನು ಕ್ಷೇತ್ರ ಮೇಲೆ ಹೊರಿಸ್ತಾ ಇದ್ದಾರೆ. ಆದರೆ ಅದು ಸತ್ಯಕ್ಕೆ ವಿರೋಧವಾದಂಥ ವಿಷಯ. ಯಾಕಂದರೆ ಇವತ್ತು ಈ ಶ್ರೀ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ನನ್ನ ಅನಿಸಿಕೆ ಪ್ರಕಾರ ಭಾರತದಲ್ಲಿ ಎಲ್ಲೂ ನಡೀತಾ ಇಲ್ಲ. ಅಷ್ಟು ಒಂದು ಉತ್ತಮವಾದ ಕಾರ್ಯಕ್ರಮ ಅಂದರೆ ಇಲ್ಲಿ ಎಲ್ಲ ಜಾತಿ ಧರ್ಮವರಿಗೂ ಒಂದು ಸಮಾನತೆಯನ್ನು ಇಟ್ಟುಕೊಂಡು ಎಲ್ಲರನ್ನೂ ಸಮಾನತೆ ರೀತಿಯಲ್ಲಿ ಕಂಡುಕೊಂಡು ಎಲ್ಲರಿಗೂ ಕೂಡ ಸ್ಪಂದಿಸಿರುವಂಥ ಕ್ಷೇತ್ರ. ಈ ಕ್ಷೇತ್ರ ಮೇಲೆ ಈ ಕೆಲವು ಕಿಡಿಗೇಡಿಗಳು ಇವರ ಮೇಲೆ ಅಪವಾದನೆ ಹೊರಿಸುವುದು ಅದು ಸತ್ಯಕ್ಕೆ ವಿರೋಧ ವಿಷಯ. ಆ ಥರ ಹೊರಿಸಬಾರದು ಅಂತ ಹೇಳ್ಕೊಂಡು ಇಲ್ಲಿಯ ಉಚ್ಚ ನ್ಯಾಯಾಲಯ ಕೂಡ ಇವರ ಮೇಲೆ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಕಿಡಿಗೇಡಿಗಳ ಮೇಲೆ. ಆದರೂ ಕೂಡ ಅದನ್ನು ಕೂಡ ಲೆಕ್ಕಿಸದೆ ಇವತ್ತು ಪುನಃ ಕೂಡ ಇವರ ಮೇಲೆ ಅಪವಾದನೆ ಹೊರಿಸುವುದು ಸರಿಯಲ್ಲ. ಆದ್ದರಿಂದ ಸರ್ಕಾರಿ ಅಧಿಕಾರಿಗಳು ಅದೇ ರೀತಿಯಲ್ಲಿ ಸರ್ಕಾರ ಕೂಡ ಉತ್ತಮವಾದ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸಬೇಕು. ಸ್ಪಂದಿಸಿ ಇನ್ನು ಮುಂದೆ ಈ ಕ್ಷೇತ್ರ ಮೇಲೆ ಅಪಪ್ರಚಾರವನ್ನು ಹೊರಿಸಬಾರ್ದು. ಅವರ ಮೇಲೆ ತಕ್ಕ ಕ್ರಮವನ್ನು ಕೈಗೊಂಡು ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಬೇಕು. ಯಾಕಂದರೆ ನಮಗೆ ಯಾರಿಗೂ ಇದು ತಡೆಯಲಿಕ್ಕೆ ನಮಗೆ ಕೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದೊಡ್ಡ ಕೆಲಸ ಈ ಕ್ಷೇತ್ರ ನಡೀತಾ ಇದೆ. ಎಲ್ಲ ಧರ್ಮದವರಿಗೂ, ಎಲ್ಲ ಜಾತಿಯವರಿಗೂ, ಎಲ್ಲ ಪ್ರಾಯದವರಿಗೂ ಈ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇಡೀ ಕರ್ನಾಟಕ ರಾಜ್ಯದ ಒಂದು ಚಿತ್ರಣವನ್ನೇ ಬೇರ್ಪಡಿಸಿ ಮಾಡಿದ್ದಾರೆ ಪೂಜಾ ಕಾವಂತರ ಪ್ರಯತ್ನದಿಂದ. ಅದನ್ನು ನಮಗೆಲ್ಲ ತುಂಬ ನೋವನ್ನು ತಂದಿದೆ. ಇನ್ನು ಮುಂದಕ್ಕೆ ಇದು ಆಗಬಾರ್ದು. ಇನ್ನು ಸರ್ಕಾರ ಕೂಡ ಇದು ಬೇಕಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ದಾರಿಗೆ ಇಳಿಬೇಕಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಬಂದರೆ ಆ ರೀತಿಯಲ್ಲಿ ಬಂದರೆ ಅದಕ್ಕೂ ಸರ್ಕಾರ ಅಧಿಕಾರಿಗಳು ಅದಕ್ಕೆ ಹೊಣೆಗಾರರು ಅಂತ ನಾನು ಹೇಳಲಿಕ್ಕೆ ಈ ನಿಮಿಷದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ತಾವು ಹೇಳಿದ್ರೆ ಕ್ರೈಸ್ತ ಧರ್ಮಕ್ಕೆ ಸೇರಿದವರು ಒಂದು ಆಶ್ರಮ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರಿ. ಕ್ಷೇತ್ರನೂ ತುಂಬ ಸಹಾಯ ಮಾಡ್ತಾ ಇದೆ ಅಂತ ಹೇಳಿ. ತಾವು ಒಬ್ಬರೇ ಬಂದಿದ್ದೀರಾ ಅಥವಾ ತಮ್ಮ ಸಮುದಾಯಕ್ಕೆ ಸೇರಿದವರು ತುಂಬ ಜನ ಬಂದಿದ್ದಾರೆ. ಯಾಕಂದರೆ ನಮ್ಮ ಇಲ್ಲಿ ಎಲ್ಲ ಧರ್ಮದವರಿಗೂ ಸಮಾನತೆ ಉಂಟು. ಅದರಿಂದ ಎಲ್ಲ ಧರ್ಮದವರಿಗೂ ಕೂಡ ಇದು ನೋವಿದೆ. ಆ ನೋವನ್ನು ಇವತ್ತು ನಾವು ಸ್ವಲ್ಪ ಬಯಲ್ಪಡಿಸಲಿಕ್ಕೆ ಇವತ್ತು ಬಂದಿದ್ದೇನೆ. ಆದರೆ ಅದು ನೋವು ಕಟ್ಟೆ ಹೊಡೆದರೆ ಮತ್ತು ಎಲ್ಲಿವರೆಗೆ ಅದು ತಲುಪುತ್ತೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ದಯವಿಟ್ಟು ಸರ್ಕಾರ ಹತ್ರ ಮುನ್ನೆಚ್ಚರಿಕೆಯಾಗಿ ನಮ್ಮ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೇನೆ. ಎಚ್ಚರಿಕೆ ಅಲ್ಲ,
ಅದರ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಅದರಿಂದ ಏನಾದರೂ ಇದರಿಂದ ಅನಾಹುತಗಳು ಕೂಡ ಸಂಭವಿಸಿದರೆ ಈ ಕಿಡಿಗೇಡಿಗಳು ಇದಕ್ಕೆ ಹೊಣೆಗಾರರಾಗುತ್ತಾರೆ. ನಾವು ಯಾರು ಇದಕ್ಕೂ ಹೊಣೆಗಾರರಲ್ಲ. ಅದನ್ನು ಇನ್ನು ಮುಂದಕ್ಕೆ ಇಂಥ ಇದು ನಡೀಬಾರದು. ಅದಕ್ಕೆ ಸರ್ಕಾರ ಉತ್ತಮ ರೀತಿಯಲ್ಲಿ ಸ್ಪಂದಿಸಬೇಕು, ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಒಂದು ಕೇಳಿಕೆ. ನನ್ನ ಹೆಸರು ಹರ್ಷಿತ್ ಜೈನ್ ಅಂತೇಳಿ. ನಾನು 37 ವರ್ಷ ನಾವಿಲ್ಲೇ ಬೆಳೆದಿದ್ದೆಲ್ಲ. ಈಗ ಧರ್ಮಸ್ಥಳದ ಬಗ್ಗೆ ಇವರೆಲ್ಲ ಅಪಪ್ರಚಾರ ಮಾಡ್ತಿದ್ದಾರಲ್ಲ, ಇವ್ರಿಗೆ ಯಾರಿಗೂ ಇಲ್ಲಿದ್ದು ಇತಿಹಾಸನೇ ಗೊತ್ತಿಲ್ಲ. ಅವರು ಸುಮ್ಮನೆ ಯಾರೋ ಹೇಳಿದರು, ಅವರಿಗೆ ಕಟ್ಟುಕತೆಯನ್ನೇ ಸತ್ಯ ಅಂತ ನಂಬುವವರೇ ಜಾಸ್ತಿ ಆಗಿದ್ದಾರೆ. ಅವ್ರು ಕರೆಕ್ಟಾಗಿ ಇಲ್ಲಿ ಬಂದು ಇಲ್ಲಿ ನೋಡಬೇಕು. ಯಾಕೆಂದರೆ ನಾವು ನೋಡಿ, ನಮಗೆ ಇಲ್ಲಿಗ ನಿಮಗೆ ಬಿಸಿ ಊಟ ಎಲ್ಲ ಶಾಲೆಯಲ್ಲೆಲ್ಲ ಸ್ಟಾರ್ಟ್ ಆಗಿ ಒಂದು 10-15 ವರ್ಷ ಆಗಿರ್ಬೋದು. ಆದರೆ ನಾವು ಸಣ್ಣದಿರುವಾಗಿನಲ್ಲೂ ನಮಗೆ ಇಲ್ಲಿ ಎಲ್ಲ ಶಾಲೆಗಳಲ್ಲೂ ಛತ್ತದಲ್ಲಿ ಊಟ ಇತ್ತು. ಆಗ ಬಡತನ ಎಲ್ಲಿತ್ತು. ಈಗ ಎಲ್ಲ ಅಕ್ಕಿ ಎಲ್ಲ ಸಿಗುತ್ತೆ. ಆಗ ತುಂಬ ಬಡತನ. ಆ ಟೈಮಲ್ಲೂ ನಮಗೆ ಪೂಜ್ಯರು ಕಲಿಯುವ ಎಲ್ಲ ಮಕ್ಕಳಿಗೂ ಮಧ್ಯಾಹ್ನದ ಊಟ, ಅವರಿಗೆ ಪಾಠ ಪುಸ್ತಕದ ವ್ಯವಸ್ಥೆ ಎಲ್ಲ ಮಾಡ್ತಿದ್ರು. ಆ ಋಣ ನಮ್ಮ ಮೇಲೆ ಇದೆ. ಯಾಕೆಂದರೆ ಎಷ್ಟೋ ಜನರ ಮನೆ ಈಗ ಬೆಳಗ್ತಿದೆ ಅಂದರೆ ಅದಕ್ಕೆ ಪೂಜ್ಯರು ಯಾವುದೋ ಒಂದು ರೀತಿಯಲ್ಲಿ ಕಾರಣನೇ ಆಗಿರುವಾಗ ಅವರ ಬಗ್ಗೆ ಈ ಥರ ಎಲ್ಲ ಮಾತಾಡುವಾಗ ನಾವು ಹೋರಾಟ ಮಾಡಲೇಬೇಕಾಗ್ತದೆ. ನಾವು ಊರಿನವರು ಇನ್ನೂ ಹೋರಾಡ್ತೇವೆ. ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಅವರು ಎಷ್ಟೇ ಇಲ್ಲಿಗೆ ಮುತ್ತಿಗೆ ಆಗ್ತೀನಿ ಅಂತ ಹೇಳಿದ್ರು ನಾವು ಅದರ ಎದುರುಗಡೆ ಗ್ಯಾರಂಟಿ ನಿಂತೇ ನಿಲ್ತೇವೆ. ಊರವರೆಲ್ಲ ಒಟ್ಟು ಸೇರಿ ಕ್ಷೇತ್ರದ ರಕ್ಷಣೆಗೆ ನಿಲ್ತೀರ? ಖಂಡಿತವಾಗಿ ನಿಲ್ಲಬೇಕು. ಅದು ನಮ್ಮ ಕರ್ತವ್ಯವೇ. ನಮ್ಮ ಊರಿನ ಪರ ನಾವು ನಿಲ್ಲಬೇಕಲ್ವ, ಸತ್ಯದ ಪರ ನಿಲ್ಲಬೇಕು. ಯಾಕೆಂದರೆ ಸುಳ್ಳನ್ನೇ ಸತ್ಯ ಅಂತ ಹೇಳುವಾಗ ನಾವು ಸತ್ಯ ಮಾತಾಡೋರು ಏನು ಮಾಡಬೇಕು ಹೇಳಿ, ಸತ್ಯದ ಪರವಾಗಿ ನಿಲ್ಲಬೇಕಲ್ವ, ಅದು ನಮ್ಮ ಕರ್ತವ್ಯ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.